ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾವು GSTಯಲ್ಲಿ ಬರ್ತಕ್ಕಂಥ ಅಂದ್ರೆ NEP ಸಿಲೆಬಸ್ ಪ್ರಕಾರ ಆಗಿರ್ಬೋದು ಅಥವಾ SEP ಸಿಲೆಬಸ್ ಪ್ರಕಾರ ಆಗಿರ್ಬೋದು ಅಥವಾ CBCS ಸಿಲೆಬಸ್ ಪ್ರಕಾರ ಆಗಿರ್ಬೋದು, ಇಲ್ಲಿ ಕ್ವಶನ್ ಪೇಪರ್ 2025 ಕೇಳಿರ್ತಕ್ಕಂಥ ಆ ಏರ್ ಟ್ರಾನ್ಸ್ಪೋರ್ಟ್ ಮೇಲೆ ಕೇಳಿರ್ತಕ್ಕಂಥ ಪ್ರಾಬ್ಲಮನ್ನು ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಈ ವಿಡಿಯೋನ ಲೈಕ್ ಮಾಡಿ, ಆಮೇಲೆ ಅದೇ ರೀತಿಯಾಗಿ ನಿಮಗೆಲ್ಲ ಫ್ರೆಂಡ್ ಸರ್ಕಲ್ಗೆ ನಿಮ್ಮ ಕ್ಲಾಸ್ಮೇಟಿಗೆ ಶೇರ್ ಮಾಡಿ. ನಿಮ್ಮ ಡೌಟುಗಳು ಏನಾದರೂ ಇದ್ದರೆ ಅಥವಾ ನಿಮಗೇನಾದರೂ ಪ್ರಶ್ನೆಗಳು ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕು. ಸೆಕ್ಷನ್ ಬಿ ಒಳಗಿರತಕ್ಕಂಥ 5 ಮಾರ್ಕ್ಸ್ದ ಕ್ವಶನ್ ಪೇಪರನ್ನು ಇಲ್ಲಿ ನಾನು ಬಿಡಿಸ್ತಾ ಇದ್ದೀನಿ. ಕ್ವಶನನ್ನು ತಾವು ಒಂದು ನೆನಪಿಟ್ಟುಕೋಬೇಕು, ಯಾವ ಸಮಯಕ್ಕೆ ಬೆಲೆ ಕೊಡ್ತಾನ ಜಗತ್ತು ಅವನಿಗೆ ಮುಂದೆ ಬೆಲೆ ಕೊಡ್ತದೆ. ನಾವು ಸಮಯಕ್ಕೆ ಬೆಲೆನೇ ಕೊಡಲಿಲ್ಲ, ಏನೋ ಬಿಡೋ ಇಂದು ಮಾಡಿದ್ರಾಯ್ತು ನಾಳೆ ಮಾಡಿದ್ರಾಯ್ತು ಅನ್ಕೋತ ವಾದಿ ಬಂದ್ರೆ ಮುಂದೆ ಅನುಭವಿಸೋರು ಯಾರಪ್ಪ ಅಂದರೆ ನಾವೇ ಅನುಭವಿಸ್ತೀವಿ. ಆದ್ದರಿಂದ ನಾವು ಸಮಯಕ್ಕೆ ಬಹಳ ಉತ್ತಮವಾದಂಥ ಒಂದು ನಾವು ಬೆಲೆ ಕೊಡಬೇಕು, ಸಮಯ ತಕ್ಕಂತೆ ನಾವು ನಡಿಬೇಕು, ಸಮಯಕ್ಕೆ ಸರಿಯಾದ ಕೆಲಸವನ್ನು ನಾವು ಮಾಡಬೇಕು. ಅಂದಾಗ ಮಾತ್ರ ನಮಗೇನಾಗತ್ತಂದ್ರೆ ಸಮಯ ನಮಗೆ ಬೆಲೆ ಕೊಡ್ತದ, ಅವಾಗ ನಾವು ಸಾಧಕರ ಆಗಲು ಸಾಧ್ಯ ಮಾತ್ರ. ಆದ್ದರಿಂದ ನಾವೆಲ್ಲರೂ ಸಮಯಕ್ಕೆ ಬೆಲೆ ಕೊಡೋಣ, ಸರಿಯಾದ ಸಮಯಕ್ಕೆ ನಾವು ಓದೋಣ, ಸರಿಯಾದ ಸಮಯಕ್ಕೆ ಕೆಲಸವನ್ನು ಮಾಡೋಣ, ಸರಿಯಾದ ಸಮಯಕ್ಕೆ ಮಲಗೋಣ, ಸರಿಯಾದ ಸಮಯಕ್ಕೆ ಊಟವನ್ನು ಮಾಡೋಣ. ಇದು ಸಮಯದ ಪರಿಪಾಲನೆ. ನಮ್ಮ ಸಿದ್ದೇಶ್ವರ ಶ್ರೀ ಸ್ವಾಮಿಗಳು ಯಾಕೆ ಅವರಿಗೆ ನಾವು ಬೆಲೆಯನ್ನು ಕೊಡ್ತಾ ಇದ್ದೀವಿ, ಆ ಸಿದ್ದೇಶ್ವರ ಸ್ವಾಮಿಗಳನ್ನು ಯಾಕೆ ನಾವು ಗೌರವದಿಂದ ನೋಡ್ತಾ ಇದ್ದೀವಿ ಇವತ್ತಂದರೆ ಅವರು ಕೊಡ್ತಕ್ಕಂಥ ಒಂದು ಸಮಯಕ್ಕೆ ಬೆಲೆ, ಅವರು ಅವ್ರಿಗೆ ಸಮಯಕ್ಕೆ ಬೆಲೆ ಕೊಟ್ಟರು, ಇವತ್ತು ನಾವು ಅವರಿಗೆ ನಾವು ಬೆಲೆ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನೀವು ಯಾವಾಗ ನಿಮ್ಮ ಸಮಯಕ್ಕೆ ಬೆಲೆಯನ್ನು ಕೊಡ್ತೀರಿ, ನಾಳೆ ನಾಳೆ ಜಗತ್ತು ನಿಮಗೇನಾಗ್ತದೆ ಅಂದರೆ ಬೆಲೆ ಕೊಡ್ತದೆ. ಇಲ್ಲಿ ಮೊದಲ ನಾವು ಪ್ರಾಬ್ಲಮನ್ನು ನೋಡೋಣ, ಏನು ಕೊಟ್ಟಿದ್ದಾನಂತಕ್ಕಂಥದ್ದನ್ನು ಪ್ರಾಬ್ಲಮನ್ನು ನಾವು ಡಿಸ್ಕಷನ್ ಮಾಡೋಣ. ಏರ್ಲೈನ್ಸ್ ಏಜೆನ್ಸಿ ಸೋಲ್ಡ್ ಟಿಕೆಟ್ಸ್ ಟು ಟ್ರಾನ್ಸ್ಪೋರ್ಟ್ ಪ್ಯಾಸೆಂಜರ್ ಟು USA. ಅಂದರೆ US-ದಾಗಿರ್ತಕ್ಕಂಥ ಪ್ಯಾಸೆಂಜರ್ಗಳು ಏನು ಮಾಡಿದಾರಪ್ಪ ಅಂದ್ರೆ ಪ್ಯಾಸೆಂಜರ್ಗೆ ಟಿಕೆಟ್ಗಳನ್ನು ಸೇಲ್ ಮಾಡಿದ್ದಾರೆ ಫಾರಿನ್ ಕಂಟ್ರೀಸ್. ಡ್ಯೂರಿಂಗ್ ದ ಮಂತ್ ಆಫ್ ಫೆಬ್ರವರಿ 2024, ಫೆಬ್ರವರಿ 2024 ಒಳಗೆ ಏರ್ಲೈನ್ಸ್ ಟಿಕೆಟನ್ನು ಸೇಲ್ ಮಾಡಿದ್ದಾರೆ. ಆ ಏರ್ಲೈನ್ಸ್ ಟಿಕೆಟನ್ನು ಸೇಲ್ ಮಾಡಿ ಅದ್ರ ಮೇಲೆ ಬಂದಿರತಕ್ಕಂಥ ಅಮೌಂಟ್ ಎಷ್ಟದಪ್ಪ ಅಂದ್ರೆ ಏರ್ಲೈನ್ಸ್ ಕಂಪನಿಗೆ 60 lakh rupees ಬಂದದ. ನೋಡ್ರಿ, ದ ಟೋಟಲ್ ಅಮೌಂಟ್ ಚಾರ್ಜ್ಡ್ ಈಸ್ ₹60 lakh ಆನ್ ದ ಫ್ಲೈಟ್ ಆಫ್ ವಿಚ್ ₹10,000 ಟುವರ್ಡ್ಸ್ ಪ್ಯಾಸೆಂಜರ್ ಟ್ಯಾಕ್ಸಸ್. ಮತ್ತು ಅದ್ರೊಳಗೆ ಏನು ಮಾಡ್ಯಾರಪ್ಪ ಅಂದ್ರೆ 10 lakh rupees ಪ್ಯಾಸೆಂಜರ್ ಟ್ಯಾಕ್ಸಸ್ ಕೂಡ ಇದೆ, ಅದ್ರಾಗ 60 lakh rupees ಒಳಗ. Compute the value of tax, supply of service and GST payable. If rate of GST is 12%, ಒಂದೇಳೆ GST ರೇಟ್ 12% ಆದ್ರೆ ಎಷ್ಟು ನಾವು GST ಪೇಮೆಂಟನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಾಬ್ಲಮನ್ನು ಕೇಳ್ತಾ ಇದ್ದಾನೆ. ಆ ಪ್ಯಾಸೆಂಜರ್ ಕಡೆಯಿಂದ 60 lakh rupees ಅಮೌಂಟನ್ನು ಕಲೆಕ್ಟ್ ಮಾಡಿದ್ದಾರೆ. ಆ ಕಲೆಕ್ಟ್ ಮಾಡಿರ್ತಕ್ಕಂಥ 60 lakh rupees ಒಳಗೆ 10 lakh rupees ಏನಾಗ್ಯದಪ್ಪ ಅಂದ್ರೆ ಟ್ಯಾಕ್ಸ್ ಅನ್ನ ಆ್ಯಡ್ ಆಗ್ಯದ. ಓಕೆ, ಈ ಪ್ರಾಬ್ಲಮನ್ನು ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ನೋಡೋಣ. ನೋಡ್ರಿ, ಟೋಟಲ್ ಅಮೌಂಟ್ ಚಾರ್ಜ್ ಎಷ್ಟು ಕಲೆಕ್ಷನ್ ಮಾಡಿದ್ದಾರೆ ಪ್ಯಾಸೆಂಜರ್ ಕಡೆಯಿಂದ ಅವರು 60 lakh rupees ಅಮೌಂಟನ್ನು ಚಾರ್ಜ್ ಮಾಡಿದ್ದಾರೆ, ಕಲೆಕ್ಷನ್ ಮಾಡಿದ್ದಾರೆ. ಅದರ ಒಳಗೆ ಅವರು ಟ್ಯಾಕ್ಸ್ ಅನ್ನ ಕಲೆಕ್ಷನ್ ಮಾಡ್ಯಾರ, ಪ್ಯಾಸೆಂಜರ್ ಕಡೆಯಿಂದ ಟ್ಯಾಕ್ಸ್ ಅಮೌಂಟನ್ನು ಕಲೆಕ್ಷನ್ ಮಾಡ್ಯಾರ, ಅದರೊಳಗೆ ಇನ್ಕ್ಲೂಡ್ ಆಗ್ಯದ. ಆ ಅಮೌಂಟನ್ನು ನಾವೇನು ಮಾಡ್ಬೇಕ್ರಿ, ಲೆಸ್ ಮಾಡಬೇಕು. ನೋಡ್ರಿ, ಆ 60 lakh rupees ಅಮೌಂಟನ್ನು ಪ್ಯಾಸೆಂಜರ್ ಕಡೆಯಿಂದ ದೇ ಕಲೆಕ್ಟೆಡ್ ದ ₹60 lakh ಫ್ರಮ್ ಪ್ಯಾಸೆಂಜರ್ and out of 60 lakh 10 rupees included. Okay, means they also collected ₹10 lakh as a passenger tax. Okay, ಅದನ್ನು ಅಮೌಂಟನ್ನು ನಾವು ಏನು ಮಾಡಬೇಕು, ಲೆಸ್ ಮಾಡ್ಕೋಬೇಕು. ಓಕೆ, 60 lakh ಒಳಗೆ ಪ್ಯಾಸೆಂಜರ್ ಟ್ಯಾಕ್ಸ್ ಅಮೌಂಟನ್ನು ಕಲೆಕ್ಷನ್ ಮಾಡಿದಾರ, ಆ ಅಮೌಂಟನ್ನು ನಾವೇನು ಮಾಡ್ಬೇಕ್ರಿ, ಲೆಸ್ ಮಾಡಬೇಕು. 60 lakh ಒಳಗೆ 10 lakh rupees ಲೆಸ್ ಮಾಡ್ರಿ,
ಅಂದ್ರೆ ವ್ಯಾಲ್ಯೂ ಆಫ್ ಸಪ್ಲೈ ಎಷ್ಟಾಯ್ತು ರೀ 50 lakh rupees ಆಯಿತು. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸಪ್ಲೈ? ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸಪ್ಲೈ? 50 lakh. ಓಕೆ, ಜಿ ಎಸ್ ಟಿ ಪೇಬಲ್ ಟೋಟಲ್ 50 lakh rupees ಅದ. 50 lakh rupees ಮೇಲೆ 12% ರೇಟ್ ಆಗತ್ತೆ ನೋಡ್ರಿ. ಜಿ ಎಸ್ ಟಿ ರೇಟ್ ಎಷ್ಟು ಕೊಟ್ಟಾನಂದ್ರೆ 12% ಕೊಟ್ಟಾನ. 50 lakh ಇಂಟು 12/100 ಅಂದ್ರೆ ಎಷ್ಟು ಆಗತ್ತೆ ಅಮೌಂಟ್? 6 lakh rupees ಆಗತ್ತ ನೋಡ್ರಿ. 50 lakh rupees ಮೇಲೆ ನೆಟ್ ಅಮೌಂಟ್ 50 lakh rupees ಬತ್ತು. 50 lakh rupees ಮೇಲೆ 12% ಮಾಡಿದಾಗ ಆನ್ಸರ್ ಎಷ್ಟು ಬತ್ತಂದ್ರೆ 6 lakh rupees ಬತ್ತು. ಜಿ ಎಸ್ ಟಿ ಪೇಬಲ್ ಅಮೌಂಟ್ ಎಷ್ಟು ಬತ್ರಿ? 6 lakh rupees ಆಯ್ತು. ಗೊತ್ತಾಯ್ತ್ರಿ? 50 lakh ಇಂಟು 12/100 ಜಿ ಎಸ್ ಟಿ ಪೇಬಲ್ ಅಮೌಂಟ್ ಎಷ್ಟು ಬತ್ರಿ? 6 lakh rupees. ದಿಸ್ ಈಸ್ ವೆರಿ ಶಾರ್ಟ್ ಕ್ವಶನ್. ದಿಸ್ ಈಸ್ ಅ ವೆರಿ ಶಾರ್ಟ್ ಕ್ವಶನ್ ಅಂಡ್ ಶಾರ್ಟ್ ಆನ್ಸರ್. ಏನಿಲ್ಲ, ಪ್ಯಾಸೆಂಜರ್ ಕಡೆಯಿಂದ ಅಮೌಂಟನ್ನು 60 lakh rupees ಕಲೆಕ್ಷನ್ ಮಾಡ್ಯಾನ. ಆ 60 lakh ಒಳಗೆ ಟ್ಯಾಕ್ಸ್ ಅಮೌಂಟ್ ಕೂಡ್ಯದ. ಎಷ್ಟು ಕೂಡ್ಯದ ಅಂದ್ರೆ 10 lakh rupees ಕೂಡೈತಿ. ಆ ಅಮೌಂಟನ್ನು ಲೆಸ್ ಮಾಡ್ರಿ. ಲೆಸ್ ಮಾಡಿ ಬಂದಿರತಕ್ಕಂಥ ಅಮೌಂಟ್ ಏನಪ್ಪ ಅಂದ್ರೆ ವ್ಯಾಲ್ಯೂ ಆಫ್ ಸಪ್ಲೈ. ಆ ವ್ಯಾಲ್ಯೂ ಆಫ್ ಸಪ್ಲೈ ಮೇಲೆ 12% ಟ್ಯಾಕ್ಸ್ ಅನ್ನು ಕೊಡಬೇಕು, 12% ಜಿ ಎಸ್ ಟಿ ಅನ್ನು ಕೊಡಬೇಕು. ಆ 12% ಜಿ ಎಸ್ ಟಿ ಅನ್ನು ತೆಗೀರಿ, ಎಷ್ಟು ಬರ್ತೈತ್ರ ಆನ್ಸರ್? 6 lakh. ಓಕೆ, ಈ ರೀತಿಯಾಗಿ ಬಹಳ ಶಾರ್ಟ್ ಆಗಿರ್ತಕ್ಕಂಥ ಕ್ವಶನ್ ಅದ. ಶಾರ್ಟ್ ಆಗಿರ್ತಕ್ಕಂಥ ಆನ್ಸರ್ ಕೂಡ ನಾವು ಬಿಡಿಸ್ಬೇಕಾಗತ್ತ. ಓಕೆ, ಇದು ಕರೆಕ್ಟ್ ಆಗಿ 5 ಮಾರ್ಕ್ಸ್ಗೆ ನಮಗೆ ಬರ್ತದ. ನಾವು ಬಿಡಿಸಿದೇವು ಅಂದ್ರೆ ನಮಗೂ ಏನಾಗತ್ತ ಅಂದ್ರೆ 5 ಮಾರ್ಕ್ಸ್ ಸಿಗ್ತದ. ಓಕೆ, ನಿಮಗೇನಾದರೂ ಯಾವ ಸಬ್ಜೆಕ್ಟ್ಗಳ ಬಗ್ಗೆ ವಿಡಿಯೋಗಳು ಬೇಕಾಗಿದ್ದರೆ ದಯವಿಟ್ಟು ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಅನ್ನು ಮಾಡಿ 9986529073. ಯಾವ ಸಬ್ಜೆಕ್ಟ್ಗಳ ವಿಡಿಯೋಗಳು ಬೇಕಾಗ್ಯಾವ ಆ ನೀವು ಬೇಕಾಗಿರ್ತಕ್ಕಂಥ ಸಬ್ಜೆಕ್ಟ್ ಅನ್ನು ಬರೆದು ಕಳಿಸ್ರಿ. ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳನ್ನು ನಾನು ನಿಮಗೆ ಕಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಕ್ಲಾಸ್.